झी मराठी, चर्चाही होणारच। प्रशासकीय दृष्ट्या व विकासाच्या दृष्टीने डिसेंबर 31 पूर्वी बेळगाव जिल्ह्याचं विभाजन करून नव्या जिल्ह्याची घोषणा करावी अशी मागणी जिल्हा समितीचे अध्यक्ष संजू बडिगेर यांनी केली। शहरातील सरकारी विश्रामगृहात पार पडलेल्या पत्रकार परिषदेत ते बोलत होते। ते म्हणाले, पुढील वर्षी केंद्र सरकारकडून एप्रिलमध्ये जनगणती प्रक्रिया सुरू होणार आहे। पहिल्या टप्प्यात घरे व लोकवस्तीला सर्वे होणार आहे। त्यानंतर 2027 मध्ये फेब्रुवारीपासून जनगणती होणार आहे। त्यामुळे देशातील तालुका जिल्ह्यांच्या सीमा बदल डिसेंबरच्या आत केंद्र सरकारने सर्व राज्य सरकारांना सूचना दिली। त्यामुळे राज्य सरकारनं या वर्षाच्या अखेरीस किंवा त्यापूर्वी नव्या जिल्ह्यांची घोषणा करावी, अन्यथा या सरकारच्या कालावधीत जिल्ह्यांचं विभाजन होणार नाही। चिकोडी जिल्हा आंदोलन समितीचे सचिव चंद्रकांत धुकेरी म्हणाले, गेल्या अनेक वर्षापासून चिकोडी जिल्ह्यासाठी आंदोलन करतोय, तरी देखील जिल्ह्याचं स्वप्न पूर्ण होत नाही। सरकारने प्रशासकीय दृष्ट्या चिकोडी जिल्ह्याची निर्मिती करावी। यावेळी रफिक पठाण, मोहन पाटील, संजू हिरेमठ, सचिन दोडमणी, चन्नप्पा बडिगेर, अनिल नावी आदी उपस्थित होते। सी मराठीसाठी इंगळीहून राजू कोळी। ಆದಷ್ಟು ಬೇಗನೆ ಮಾಡಬೇಕು। ಡಿಸೆಂಬರ್ 30 ಒಳಗಾಗಿ ನೀವು ಮಾಡಿದ್ರೆ ನಿಮಗೆ ಅವಕಾಶ ಐತಿ। ಇಲ್ಲಾಂದ್ರೆ 3-4 ವರ್ಷ ನಮ್ಮ ಜಾತಿ ಗಣತಿ ಅದನ್ನ ಮಾಡಕ ಬರೋದಿಲ್ಲ ಅಂತ ಹೇಳೋದು ಅವಕಾಶವೂ ಇಲ್ಲ। ಸರ್ಕಾರ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇನ್ನೂ ಇಷ್ಟು ಈಗ ಒಂದು ವಾರ ಆಯ್ತು ಕೇಂದ್ರ ಸರ್ಕಾರ ಸುತ್ತೋಲೆ ಹೊರಡಿಸಲು ಸರ್ಕಾರ ಇವತ್ತಿನವರೆಗೂ ಯಾವುದೇ ರೀತಿ ಪ್ರತಿಕ್ರಿಯೆ ಆಗಲಿ ಉತ್ತರ ಕೊಡೋದಾಗ್ಲಿ ಕೊಡಕ್ ಮುಂದಾಗಿಲ್ಲ। ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ। ತಕ್ಷಣ ಏನಾದ್ರು ಸುತ್ತೋಲೆ ನೋಡಿ ಸರ್ಕಾರ ಆದಷ್ಟು ಬೇಗ ಜಿಲ್ಲೆ ಮಾಡಕ, ವಿಂಗಡಣೆ ಮಾಡಕ, ವಿಭಜನೆ ಮಾಡಕ ಮುಂದಾಗ್ಲಿಲ್ಲ ಅಂದ್ರೆ ನಾವು ನಿರಂತರವಾಗಿ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ತಮ್ಮ ವಾಹಿನಿ ಮುಖಾಂತರ ಹೇಳ್ತೀವಿ। ಅವರ ಹೇಳ್ತಿರ್ತಾರ ಬರೀ ನಾವು ವಿಭಜನೆ ಮಾಡ್ತೀವಿ, ಮೊನ್ನೆ ಸಿಎಂ ಅವರು ಕೂಡ ಹೇಳಿದಾರೆ ವಿಭಜನೆ ಮಾಡ್ತೀವಿ ಅಂತ ಹೇಳ್ಕೊತಾ ಹೋಗ್ತಾರ। ಇಂತ ಉತ್ತರ ನಮ್ಗೆ ಬ್ಯಾಡ ಆಗಿತ್ತು। ನೀವು ಶಾಸಕರನ್ನ ಕರೆಸ್ತೀವಿ ಅಂತ ಹೇಳ್ರಿ, ಯಾವಾಗ ಶಾಸಕರನ್ನ ಕರೆಸಿದ್ರಿ? ಯಾವಾಗ ಸರ್ವಪಕ್ಷ ಯಾವಾಗ ಸಭೆ ಮಾಡಿದಿರಿ? ಬರೀ ಸುಳ್ಳು ಹೇಳ್ಕೊತಾ ಹೋಗ್ತೀರಿ। ಇದರಿಂದ ನೀವು ಕಾಲಹರಣ ಮಾಡೋದಾಗ್ಲಿ, ನೀವು ಜಿಲ್ಲೆ ವಿಭಜನೆ ಮಾಡಕ್ ಮುಂದಾಗ್ಲಿಲ್ಲ ಅಂದ್ರೆ ನಾವು ಈ ಭಾಗದ ಜನ ಒಂದ್ ಕಾಲ ಬರುತ್ತೆ, ಅದ ದಂಗೆ ಏರುವಂತ ಸಂದರ್ಭ ಬಂದ್ರು ಕೂಡ ಬರ್ಬೋದು। ಈ ಭಾಗದ ಜಿಲ್ಲೆ ಮುಖಂಡರು ಎತ್ತಿಸ್ಕೋಬೇಕು। ಮತ್ತ ಏನ್ ನಾವ್ ಬೇಡಿಕೆ ಇಟ್ಟನ ಅದನ್ನ ಸ್ಪಂದಿಸಲಿಲ್ಲ ಅಂದ್ರೆ ನಾವು ತಾಲೂಕಾದ್ಯಂತ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಾಕ ರೆಡಿ ಇದ್ದೇವಿ। ಸುಮ್ಮನೆ ಹಂಗ ಏನೋ ಒಂದು ಹೇಳಬಾರದು ನಾವು ಈ ಸಂದರ್ಭದಾಗ ತಮ್ಮ ವಾಹಿನಿ ಮುಖಾಂತರ, ಮಾಧ್ಯಮ ಮುಖಾಂತರ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಆಗ್ರಹ ಮಾಡ್ತೀವಿ। ಆದಷ್ಟು ಬೇಗ ನೀವು ಜಿಲ್ಲಾ ಮಾಡ್ರಂತ ನಾವು ನಮ್ಮ ಒತ್ತಾಯ। ನುಡಿದಂತೆ ನಡೆದ ಸರ್ಕಾರ ನಾವು ಮಾಡ್ತೀವಿ। ಎಲ್ಲರೂ ಯಾರು ವಿರುದ್ಧ ಮಾಡಲಿಲ್ಲ ಅಂದ್ರೆ ಇಲ್ಲಿ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಸ್ಪಷ್ಟವಾಗಿ ಹೇಳಿದಾರೆ ನಾವು ಜಿಲ್ಲೆ ಮಾಡ್ತೀವಿ ಅಂತೇಳಿ। ಆದ್ರೆ ಇನ್ನೂ ತನಕ ಏನು ಜಿಲ್ಲೆ ಮಾಡಕ್ತಾ ಇಲ್ಲ। ಆದ್ರೆ 31 ತಾರೀಕು ಡೆಡ್ಲೈನ್ ಇದ್ದ ಕಾರಣ 31 ಡಿಸೆಂಬರ್ ಒಳಗಾಗಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಯಾವುದೇ ಪರಿಸ್ಥಿತಿ ಮಾಡಬೇಕು। ಮಾಡಲಿಲ್ಲ ಅಂದ್ರೆ ಇವರು ನುಡಿದಂತೆ ನಡೆದ ಸರ್ಕಾರ ಅಲ್ಲ ಅಂತ ತಿಳ್ಕೊತೀವಿ। ಮತ್ತೆ ಎಲ್ಲಾ ಪಕ್ಷದವರ ಸುಳ್ಳು ಹೇಳೋ ಸರ್ಕಾರದವ್ರಿಗೆ ನಾವು ಸ್ಪಷ್ಟ ಹೇಳ್ತೀವಿ। ಮತ್ತೆ 31 ಒಳಗೆ ಇವ್ರು ಮಾಡ್ಲಿಲ್ಲ ಅಂತಂದ್ರೆ ನಮ್ಗೆ ಮೋಸ ದ್ರೋಹ ಮಾಡಿದಾಗ ಆಗ್ತೀವಿ। ಈ ಬೆಳಗಾವಿ ಜಿಲ್ಲೆ ಜನರಿಗೆ ದ್ರೋಹ ಮಾಡಿದಾಗ ಆಗ್ತೀವಿ। ಕೂಡಲೇ ರೀತಿ 31 ತಾರೀಕು ಒಳಗೆ ಸರ್ಕಾರದ ರೀತಿ ಘೋಷಣೆ ಮಾಡಿ ಮುಂದಿನ ಪ್ರೊಸೀಜರ್ ಅಂತ ಆಮೇಲೆ ಮಾಡ್ಕೊಳ್ಳಿ। ಆದ್ರೆ ಕೇಂದ್ರ ಸರ್ಕಾರ ಆದೇಶ ಕಾರಣ ಕೂಡಲೇ ಘೋಷಣೆ ಮಾಡಬೇಕು। ಘೋಷಣೆ ಮಾಡಿದ ಮುಂದೆ ಎಷ್ಟು ದಶಕಗಳ ತನಕ ಪೆಂಡಿಂಗ್ ಬಿಟ್ಟು ಹೇಳಕ್ ಬರೋದಿಲ್ಲ। ಅದಕ್ಕೆ 3 ದಶಕಗಳಂತೂ ನಮ್ದು ಹೋರಾಟ ಆಗೈತಿ। ಅದು ಕೂಡಲೇ ಅಂತ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಂತೆ ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆ ಮಾಡಬೇಕಂತೇಳಿ ತಮ್ಮ ಎಲ್ಲರ ವಾಹಿನಿ ಮುಖಾಂತರ ಹಾಗೂ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ತೀವಿ।